ಯಾವತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೋಡಲಿಕ್ಕೆ ಹೋಗಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಬಗ್ಗೆ 1 ವರ್ಷನೋ 2 ವರ್ಷನೋ ನೀವು ಇನ್ವೆಸ್ಟ್ ಮಾಡಿ ಬಿಟ್ಬಿಡಬೇಕು. ಆವಾಗ ಅದರಲ್ಲಿ ಪ್ರಾಫಿಟ್ ಬರುವಂಥ ಎಲ್ಲ ಒಂದು ಲಕ್ಷ್ಯಗಳು ಕಾಣ್ಬೋದು. ಇವಾಗ ಹೌದು, ನೀವು ಟರ್ಮ್ ವೈಸ್ ನೋಡಿದ್ರಿ, ಗೋಲ್ಡ್ ಅಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಬರುತ್ತೆ ಅನ್ನೋದು ಇಷ್ಟ ಮೆಂಟಾಲಿಟಿ ಇತ್ತು. ಅಂದ್ರೆ ಒಂದ್ ಡಾಟಾ ಬೇಸ್ ತಗೊಂಡ್ರೆ 11 ವರ್ಷದಿಂದ 4,000, ಅದೇ 3-4 ವರ್ಷದ ಒಂದು 6 ವರ್ಷದಲ್ಲಿ ಕೇವಲ 2-3 ಸಾವಿರ ಹೈಕ್ ಆಗಿತ್ತು. ಬಟ್ ಈಗ ಲಾಸ್ಟ್ 3 years ಇಂದ 1 to ಡಬಲ್ ಆಗಿದೆ, 7,000 ಇಂದ 14,000. ಇವಾಗ ಮತ್ತೆ ಅದೇ ರೀತಿ ಅಷ್ಟೇ ಡಬಲ್ ಆಗೋ ರೇಂಜ್ ಅಲ್ಲೇ ಆಗತ್ತಾ? ಇನ್ವೆಸ್ಟ್ಮೆಂಟ್ ಮಾಡೋಕೆ ರೈಟ್ ಟೈಮಾ? ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಲಾಸ್ಟು ದೀಪಾವಳಿ ಟೈಮಲ್ಲೇ 7,000 ಇತ್ತು. 1 ವರ್ಷ ಹಿಂದೆ 7,000, ಈಗ 14,000-15,000 ಚಿಲ್ಲರೆ ಆಗೋಗ್ಬಿಟ್ಟಿದೆ. ಈಗಲೇ 1 ವರ್ಷದಲ್ಲೇ ಇದು ಡಬಲ್ ಆಗೋಗಿದೆ. ಮುಂದಿನ ದಿನಗಳಲ್ಲಿ 20,000 ರೂಪಾಯಿವರೆಗೂ ಆಗುತ್ತೆ ಅನ್ನೋದು ನಾವು ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ. ಬಟ್ ಯಾರು ಊಹೆ ಮಾಡೋಕ್ಕಾಗಲ್ಲ, ಆ ಲೆವೆಲಲ್ಲಿ ಈ ಥರ ಏರು ಆಗ್ತಾ ಇರತಕ್ಕಂಥದ್ದು. ಬಹುಶಃ ಅದಕ್ಕೆ ನಾನು ಹೇಳಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಹಂತವಾಗಿ ನೀವು ಖರೀದಿ ಮಾಡಿದರೆ ರೇಟು ಕೂಡ ಆವರೇಜ್ ನಿಮಗೆ ಸಿಗುತ್ತೆ. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ನಮ್ಮ ಗ್ರಾಹಕರಿಗೆ ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಹೆಚ್ಚಾಗಿ ಜನ ಇನ್ವೆಸ್ಟ್ಮೆಂಟ್ಗೆ ಅಂತ ತಗೊಳ್ತಾರ ಅಥವಾ ಅಲಂಕಾರಕ್ಕೆ ಅಂತ ತಗೊಳ್ತಾರ? ನಾರ್ಮಲಿ ಇಂಡಿಯನ್ಸ್ಗೆ ಆಭರಣ ಅಂದ್ರೆ ತುಂಬಾ ಪ್ರಿಯ, ಹಾಗಾಗಿ ಈಗ ಯಾವ್ದಕ್ಕೆ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ? ಭಾರತೀಯರು ಚಿನ್ನದ ಪ್ರೇಮಿಗಳು. ಯಾವಾಗಲೂ ಅಷ್ಟೇ, ಅವರು ಅಕ್ಕಿ ಬೆಳೆಯಲ್ಲಿ ಉಳಿಸಿ ಬಂಗಾರ ಖರೀದಿ ಮಾಡಕ್ಕೆ ಬರ್ತಾರೆ. ಯಾತಕ್ಕೋಸ್ಕರ ಬರ್ತಾರೆ? ಒಂದು ಭದ್ರತೆ, ಒಂದು ಸೇಫ್ಟಿ. ಮನೆಗಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಷ್ಟ ಬಂದಾಗ, ಮತ್ತು ಮೆಡಿಕಲಿ ಏನಾದರೂ ಹಾಸ್ಪಿಟಲೈಸ್ ಆದಾಗ, ಮತ್ತು ಮಕ್ಕಳಿಗೆ ಓದಿಸೋಕ್ಕೆ ಎಜುಕೇಷನಲ್ಲಿ ಒಂದು ಹಣ ಬೇಕಾದಾಗ, ಯಾವುದೋ ಒಂದು ಪ್ರಾಪರ್ಟಿ ಖರೀದಿ ಮಾಡಬೇಕಾದಾಗ, ಅದಕ್ಕೆಲ್ಲ ತಕ್ಷಣಕ್ಕೆ ಏನಾದರೂ ಹಣ ಬೇಕಾಗಿದ್ರೆ ಅದು ಬಂಗಾರ ಒಂದೇ ಆಪದ್ ಬಾಂಧವ ಥರ ಜೊತೆಯಲ್ಲಿದ್ದು ಹೆಲ್ಪ್ ಮಾಡುವಂಥದ್ದು. ಈ ಕೋವಿಡ್ ಟೈಮಲ್ಲಿ 500 ಟನ್ ಚಿನ್ನ ಗಿರಿವೆ ಅಂಗಡಿಗಳಿಗೆ ಹೋಗಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಅದರಿಂದ ಇವತ್ತು ಬಂಗಾರ ಬಲು ಭಾರ ಆದರೂ ಕೂಡ ಇವತ್ತು ಚಿನ್ನ ಬಲು ಚೆನ್ನ ಅಂತ ಕರಿತೀವಿ. ಅದರಿಂದ ಹಂತವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಯಾವತ್ತೂ ನಿಮ್ಗೆ ನಷ್ಟ ಆಗುವ ಪ್ರಶ್ನೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೋಗುತ್ತೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಅದರಿಂದ ನಮ್ಮ ಗ್ರಾಹಕರು, ನಿಮ್ಮ ಅವಶ್ಯಕತೆ ಎಷ್ಟಿದೆ? ಇವತ್ತು ಬಂಗಾರದಲ್ಲಿ 2 ವಿಚಾರ ಬರುತ್ತೆ. ಒಂದು ಬಳಕೆ ಚಿನ್ನ, ಇನ್ನೊಂದು ಬಂಡವಾಳ ಹೂಡಿಕೆ ಚಿನ್ನ. ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ದೊಡ್ಡ ಗೋಲ್ಡ್ ಕಾಯಿನ್ಸ್ ಇರ್ಬೋದು, ಗೋಲ್ಡ್ ಬಾರ್ಸ್ ಇರ್ಬೋದು, ಗೋಲ್ಡ್ ಬಿಸ್ಕೆಟ್ಸ್ ಇರ್ಬೋದು, ಇದಕ್ಕೆ ಹೂಡಿಕೆ ಚಿನ್ನ ಅಂತೀವಿ. ಬಳಕೆ ಚಿನ್ನ ಅಂದರೆ ಆಭರಣ. ಈಗ ಅಲಂಕಾರಕ್ಕೆ ಅಂತ ಹೇಳಿದ್ರಿ, ವಾಲೆ, ಉಂಗುರ, ಚೈನು, ನೆಕ್ಲೀಸು, ಹಾರ, ಬಳೆ, ಇಂಥದ್ದೆಲ್ಲ ಆಭರಣ ಚಿನ್ನ. ಇದು ಎಷ್ಟು ಬೇಕೋ ಅಷ್ಟು ಬಳಕೆಗೆ ತಗೊಳ್ಳಿ. ಎಕ್ಸೆಸ್ ದುಡ್ಡಿದ್ರೆ ಮಾತ್ರ ಈ ಬಂಡವಾಳ ಹೂಡಿಕೆಗೆ ಏನು ಬೇಕೋ ಅದನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಈಗ ರೇಟ್ ಜಾಸ್ತಿ ಆಗಿರೋದಕ್ಕೆ ಒಂದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಇನ್ ಕೇಸ್ ಏನಾದ್ರು ಕಡಿಮೆ ಆಗತ್ತಾ ಅಂತ ಒಂದು ಇದ್ದೇ ಇರುತ್ತೆ. ಕಡಿಮೆ ಆಗತ್ತಾ ಇನ್ ಕೇಸ್ ಏನಾದ್ರೂ ಸ್ವಲ್ಪ ಮಟ್ಟಿಗೆ? ಅಲ್ಲ, ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಬಹುಶಃ ಈಗ ಸದ್ಯದ ಒಂದು ಈ ವೇಗ ನೋಡಿದ್ರೆ, ನಾಗಲೋಟವನ್ನು ನೋಡಿದ್ರೆ ಕಡಿಮೆ ಆಗುವ ಲಕ್ಷಣಗಳು ಯಾವುದು ಕಾಣ್ತಾ ಇಲ್ಲ. ಇನ್ನೊಂದು 2 months ಆದ ನಂತರ ಒಂದು ಸಣ್ಣ ಕರೆಕ್ಷನ್ ಬಂದರೆ ಬರ್ಬೋದು ಅಷ್ಟೇ. ಓಕೆ, ಈಗ ಸೀಸನ್ ಅಲ್ಲಿ ಹೈಕ್ ಆಗುತ್ತೆ ಅಂತ ಹೇಳ್ತಾರೆ, ಲೈಕ್ ಅಕ್ಷಯ ತೃತೀಯ, ಮದುವೆ ಸೀಸನ್ ಅಲ್ಲಿ. ಸೊ ಆ ರೀತಿ ಇನ್ನು ಅಂತ ಸೀಸನ್ ಅಲ್ಲೂ ಕೂಡ ಹೆಚ್ಚಾಗುತ್ತಾ? ನಮ್ಮ ಭಾರತೀಯರು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಸನ್ನು, ಅಕ್ಷಯ ತೃತೀಯಗೆ ಇವೆಲ್ಲ ಬರುತ್ತೆ. ಇದು ಎಲ್ಲ ರೇಟು ನಿಗದಿ ಆಗೋದು ಶನಿವಾರಪೇಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಇದು ಫಿಕ್ಸ್ ಆಗೋದು. ಅದರಿಂದ ರೇಟ್ ಜಾಸ್ತಿ ಆಗೋದಕ್ಕೂ ಇಲ್ಲಿ ಸೀಸನ್ನು ಮತ್ತು ಹಬ್ಬದ ವಾತಾವರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಮೇಲೆ ಎಲ್ಲವೂ ಕೂಡ ಅವಲಂಬಿತರಾಗಿ ನಾವು ಇರತಕ್ಕಂಥದ್ದು. ಈಗ ಓಕೆ, ಹಾಗಿದ್ರೆ ರೈಟ್ ಜಾಸ್ತಿ ಆಗಿರೋದಕ್ಕೆ ಜನ ತಗೊಳ್ತಾ ಇರೋದೇನಾದ್ರು ಕಡಿಮೆ ಆಗ್ತದೆಯಾ ಪ್ರಮಾಣ? ಹೌದು, ಗ್ರಾಹಕರ ಸಂಖ್ಯೆ ಏನಾಗುತ್ತೆ ಅಂದರೆ ಸಡನ್ ಆಗಿ ಜಾಸ್ತಿ ಆದಾಗ ಗ್ರಾಹಕರಲ್ಲಿ ಕೆಲವು ಗೊಂದಲಗಳು ಬರ್ಬೋದು. ಏನು ಮಾಡಬೇಕು, ಇನ್ನು ಹಿಂಗೆ ಮುಂದಕ್ಕೆ ಹೋಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದರಿಂದ ನಾನು ಗ್ರಾಹಕರಲ್ಲಿ ಹೇಳೋದಷ್ಟೇ, ಗ್ರಾಹಕರು ಕೂಡ ಇವತ್ತು ಅವರ ಖರೀದಿ ಮಾಡುವಂಥ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಟ್ ಗ್ರಾಹಕರ ಸಂಖ್ಯೆ ಯಾವುದು ಥರ ಕಡಿಮೆ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು 2 ಲಕ್ಷ ಬಡ್ಜೆಟ್ ಇರುತ್ತೆ, ಯಾವುದೋ ಒಂದು ಆಭರಣ ಖರೀದಿ ಮಾಡಬೇಕು. 10,000 ಇದ್ದಾಗ 20 ಗ್ರಾಮ್ ಖರೀದಿ ಮಾಡ್ತಾ ಇದೆ. ಇದೇ 15,000 ಆದಾಗ ಎಷ್ಟು 5 ಗ್ರಾಮ್ ಕಡಿಮೆ ಆಗುತ್ತೆ, 15 ಗ್ರಾಮ್ ಕಡಿಮೆ ಖರೀದಿ ಮಾಡ್ತಾ ಇದ್ದೀನಿ. ಈ ಥರ ಅವರು ತಗೊಳ್ಳುವಂಥ ಪ್ರಮಾಣ ಕಡಿಮೆ ಆಗುತ್ತೆ ಹೊತ್ತು
ಗ್ರಾಹಕರು ಬಳಕೆ ಮಾಡುವಂಥ ಆಭರಣ ಖರೀದಿ ಮಾಡೋರು ಅವರ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಗಳಿಗೆ, ಮದುವೆ ಮುಂಜುಗಳಿಗೆ ಖರೀದಿ ಮಾಡಲೇಬೇಕು. ಅದು ಅನಿವಾರ್ಯ ಕೂಡ ಇದೆ. ಅದಕ್ಕೆ ಖರೀದಿ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.